ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 11/1/2026 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ 20/10/2008. ಸಂತುಷ್ಟ ಮಣಿಯಾಗಿ ವಿಶ್ವದಲ್ಲಿ ಸಂತುಷ್ಟತೆಯ ಪ್ರಕಾಶವನ್ನು ಹರಡಿಸಿ ಸಂತುಷ್ಟರಾಗಿ ಹಾಗೂ ಎಲ್ಲರನ್ನೂ ಸಂತುಷ್ಟರನ್ನಾಗಿ ಮಾಡಿ. ಇಂದು ಬಾಪ್ತಾದರವರು ತಮ್ಮ ಸದಾ ಸಂತುಷ್ಟರಾಗಿರುವ ಸಂತುಷ್ಟ ಮಣಿಗಳನ್ನು ನೋಡ್ತಿದ್ದೇವೆ. ಒಂದೊಂದು ಸಂತುಷ್ಟ ಮಣಿಯ ಹೊಳಪಿನಿಂದ ಎಲ್ಲ ಕಡೆ ಎಷ್ಟು ಸುಂದರವಾದ ಹೊಳಪು ಹೊಳಿತಿದೆ. ಪ್ರತಿಯೊಂದು ಸಂತುಷ್ಟ ಮಣಿ ತಂದೆಗೆ ಎಷ್ಟು ಪ್ರಿಯವಾಗಿದ್ದಾರೆ, ಪ್ರತಿಯೊಬ್ಬರಿಗೆ ಪ್ರಿಯವಾಗಿದ್ದಾರೆ, ಸ್ವಯಮಿಗೂ ಪ್ರಿಯವಾಗಿದ್ದಾರೆ. ಸಂತುಷ್ಟತೆ ಸರ್ವರಿಗೂ ಪ್ರಿಯವಾಗಿದೆ. ಸಂತುಷ್ಟತೆ ಸದಾ ಸರ್ವ ಪ್ರಾಪ್ತಿ ಸಂಪನ್ನವಾಗಿದೆ. ಏಕೆಂದರೆ ಎಲ್ಲಿ ಸಂತುಷ್ಟತೆ ಇದೆಯೋ ಅಲ್ಲಿ ಅಪ್ರಾಪ್ತಿ ವಸ್ತು ಯಾವುದೂ ಇಲ್ಲ. ಸಂತುಷ್ಟ ಆತ್ಮರಲ್ಲಿ ಸಂತುಷ್ಟತೆ ಸ್ವಾಭಾವಿಕವಾದ ಸ್ವಭಾವವಾಗಿದೆ. ಸಂತುಷ್ಟತೆಯ ಶಕ್ತಿ ಸ್ವತಃವಾಗಿ ಹಾಗೂ ಸಹಜವಾಗಿ ಎಲ್ಲ ಕಡೆ ವಾಯುಮಂಡಲವನ್ನು ಹರಡಿಸುತ್ತದೆ. ಅವರ ಚೆಹರೆ, ಅವರ ನಯನಗಳು ವಾಯುಮಂಡಲದಲ್ಲೂ ಸಹ ಸಂತುಷ್ಟತೆಯ ಅಲೆಗಳನ್ನು ಹರಡಿಸುತ್ತದೆ. ಎಲ್ಲಿ ಸಂತುಷ್ಟತೆ ಇದೆಯೋ ಅಲ್ಲಿ ಅನ್ಯ ವಿಶೇಷತೆಗಳು ಸ್ವತಃವಾಗಿಯೇ ಬಂದು ಬಿಡ್ತದೆ. ಸಂತುಷ್ಟತೆ ವಿಶೇಷವಾಗಿ ಸಂಗಮಯುಗದಲ್ಲಿ ತಂದೆಯ ಉಡುಗೊರೆಯಾಗಿದೆ. ಸಂತುಷ್ಟತೆಯ ಸ್ಥಿತಿ ಪರಿಸ್ಥಿತಿಯ ಮೇಲೆ ಸದಾ ವಿಜಯಿಯನ್ನಾಗಿ ಮಾಡ್ತದೆ. ಪರಿಸ್ಥಿತಿ ಬದಲಾವಣೆ ಆಗುತ್ತಿರುತ್ತದೆ, ಆದರೆ ಸಂತುಷ್ಟತೆಯ ಸ್ಥಿತಿ ಸದಾ ಪ್ರಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರುತ್ತದೆ. ಎಷ್ಟೇ ಪರಿಸ್ಥಿತಿಗಳು ಎದುರಿನಲ್ಲಿ ಬರಲಿ, ಆದರೆ ಸಂತುಷ್ಟತಾ ಮಣಿಯ ಮುಂದೆ ಸದಾ ಮಾಯೆ ಮತ್ತು ಪ್ರಕೃತಿ ಗೊಂಬೆಗಳ ಆಟದ ಹಾಗೆ ಕಂಡುಬರ್ತದೆ. ಮಾಯೆ ಹಾಗೂ ಪ್ರಕೃತಿಯ ಗೊಂಬೆಗಳ ಆಟವಾಗಿದೆ. ಆದ್ದರಿಂದ ಸಂತುಷ್ಟ ಆತ್ಮ ಎಂದೂ ಚಿಂತಿತರಾಗೋದಿಲ್ಲ. ಪರಿಸ್ಥಿತಿಯ ಶೋ ಮನೋರಂಜನೆಯಾಗಿ ಅನುಭವವಾಗ್ತದೆ. ಈ ಮನೋರಂಜನೆಯನ್ನು ಅನುಭವ ಮಾಡಲು ತಮ್ಮ ಸ್ಥಿತಿಯ ಸೀಟನ್ನು ಸದಾ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತ ಮಾಡಿ. ಆಗ ಇದು ಮನೋರಂಜನೆಯಾಗಿ ಅನುಭವವಾಗ್ತದೆ. ದೃಶ್ಯ ಎಷ್ಟೇ ಬದಲಾವಣೆ ಆಗಲಿ, ಆದರೂ ಸಾಕ್ಷಿ ದೃಷ್ಟಿಯ ಸೀಟಿನಲ್ಲಿ ಸ್ಥಿತರಾಗಿರುವಂತಹ ಸಂತುಷ್ಟಾತ್ಮರು ಸಾಕ್ಷಿಯಾಗಿ ಪ್ರತಿಯೊಂದು ಪರಿಸ್ಥಿತಿಯನ್ನು ಸ್ವಸ್ಥಿತಿಯಿಂದ ಬದಲಾವಣೆ ಮಾಡ್ತಾರೆ. ಅಂದಾಗ ಪ್ರತಿಯೊಬ್ಬರೂ ನಾನು ಸದಾ ಸಂತುಷ್ಟನಾಗಿದ್ದೇನೆಯೇ ಎಂದು ತಮ್ಮನ್ನು ಚೆಕ್ ಮಾಡಿಕೊಳ್ಳಿ. ಸದಾ ಆಗಿದ್ದೀರೋ ಅಥವಾ ಕೆಲವೊಮ್ಮೆ ಆಗಿದ್ದೀರೋ? ಬಾಪ್ತಾದ ಸದಾ ಪ್ರತಿಯೊಂದು ಶಕ್ತಿಗಾಗಿ, ಖುಷಿಗಾಗಿ ಡಬಲ್ ಲೈಟ್ ಆಗಿ ಹಾರಲು ಮಕ್ಕಳಿಗೆ ಸದಾ ಶಬ್ದವನ್ನು ಸದಾ ನೆನಪಿಟ್ಟುಕೊಳ್ಳಲು ತಿಳಿಸ್ತಾರೆ. ಕೆಲವೊಮ್ಮೆ ಎನ್ನುವ ಶಬ್ದ ಬ್ರಾಹ್ಮಣ ಜೀವನದ ಶಬ್ದಕೋಶದಲ್ಲಿಲ್ಲ. ಏಕೆಂದರೆ ಸಂತುಷ್ಟತೆಯ ಅರ್ಥವೇ ಆಗಿದೆ ಸರ್ವಪ್ರಾಪ್ತಿ. ಎಲ್ಲಿ ಸರ್ವಪ್ರಾಪ್ತಿಗಳಿದೆಯೋ ಅಲ್ಲಿ ಕೆಲವೊಮ್ಮೆ ಎನ್ನುವ ಶಬ್ದವೇ ಇಲ್ಲ. ಅಂದಾಗ ಸದಾ ಅನುಭೂತಿ ಮಾಡುವಂಥವರೋ ಅಥವಾ ಪುರುಷಾರ್ಥ ಮಾಡುವಂಥವರೋ? ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಂಡಿದ್ದೀರಾ? ಚೆಕ್ ಮಾಡಿಕೊಂಡಿದ್ದೀರಾ? ಏಕೆಂದರೆ ತಾವೆಲ್ಲರೂ ವಿಶೇಷ ತಂದೆಯ ಸ್ನೇಹಿ, ಸಹಯೋಗಿ, ಮುದ್ದು ಮಧುರ ಸ್ವಪರಿವರ್ತಕ ಮಕ್ಕಳಾಗಿದ್ದೀರಿ. ಹಾಗೆಯೇ ಇದ್ದೀರಲ್ಲವೇ? ಹಾಗೆ ಇದ್ದೀರಾ? ಹೇಗೆ ತಂದೆ ತಮ್ಮನ್ನು ನೋಡುತ್ತಾರೋ ಅದೇ ರೀತಿ ತಮ್ಮನ್ನು ತಾವು ಅನುಭವ ಮಾಡ್ತೀರಾ? ಯಾರು ಸದಾ ಸಂತುಷ್ಟರಾಗಿರುತ್ತಾರೋ, ಕೆಲವೊಮ್ಮೆ ಅಲ್ಲ ಸದಾ ಇರುತ್ತಾರೋ ಅವರು ಕೈ ಎತ್ತಿ. ಸದಾ ಶಬ್ದ ನೆನಪಿದೆಯಲ್ಲವೇ? ಸ್ವಲ್ಪ ನಿಧಾನವಾಗಿ ಕೈ ಎತ್ತುತ್ತಿದ್ದಾರೆ. ಒಳ್ಳೆಯದು, ಬಹಳ ಒಳ್ಳೆಯದು.
ಸ್ವಲ್ಪ ಸ್ವಲ್ಪ ಕೈ ಎತ್ತುತ್ತಿದ್ದಾರೆ ಹಾಗೂ ವಿಚಾರ ಮಾಡಿ ಕೈ ಎತ್ತುತ್ತಿದ್ದಾರೆ. ಆದರೆ ಬಾಪ್ದಾದ ಪದೇ ಪದೇ ಈಗ ಸಮಯ ಹಾಗೂ ಸ್ವಯಂ ಎರಡನ್ನೂ ನೋಡಿ ಎಂದು ನಮ್ಮ ಗಮನವನ್ನು ಸೆಳೀತಾರೆ. ಸಮಯದ ವೇಗ ಹಾಗೂ ಸ್ವಯಂನ ವೇಗ ಎರಡನ್ನೂ ಚೆಕ್ ಮಾಡಿಕೊಳ್ಳಿ. ಪಾಸ್ವಿತಾನರಾಗಲೇಬೇಕಲ್ಲವೇ? ಪ್ರತಿಯೊಬ್ಬರೂ ವಿಚಾರ ಮಾಡಿ, ನಾನು ರಾಜದುಲಾರಿ ಅಥವಾ ರಾಜದುಲಾರ ಆಗಿದ್ದೇನೆ, ತಮ್ಮನ್ನು ಅತಿ ಪ್ರಿಯ ಎಂದು ತಿಳಿದಿದ್ದೀರಲ್ಲವೇ? ಪ್ರತಿದಿನ ಬಾಪ್ದಾದ ತಮಗೆ ಯಾವ ನೆನಪು ಪ್ರೀತಿಯನ್ನು ಕೊಡುತ್ತಾರೆ? ಮುದ್ದು ಮಕ್ಕಳೇ ಅಂದಾಗ ಮುದ್ದು ಮಕ್ಕಳು ಯಾರಾಗ್ತಾರೆ? ಯಾರು ತಂದೆಯನ್ನು ಫಾಲೋ ಮಾಡ್ತಾರೋ ಅವರೇ ಅಂತಹ ಮಕ್ಕಳಾಗ್ತಾರೆ. ಹಾಗೂ ತಂದೆಯನ್ನು ಫಾಲೋ ಮಾಡುವುದು ಬಹಳ ಬಹಳ ಸಹಜವಾಗಿದೆ, ಯಾವುದೇ ಕಷ್ಟವಿಲ್ಲ. ಒಂದು ಮಾತನ್ನು ಫಾಲೋ ಮಾಡಿದರೆ ಸಹಜವಾಗಿ ಎಲ್ಲ ಮಾತುಗಳಲ್ಲಿ ಫಾಲೋ ಆಗ್ತದೆ. ಬಾಬಾ ಪ್ರತಿನಿತ್ಯ ಒಂದೇ ಲೈನನ್ನು ನೆನಪು ತರಿಸ್ತಾರೆ. ಅದು ನೆನಪಿದೆಯಲ್ಲವೇ? ತಮ್ಮನ್ನು ಆತ್ಮನೆಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿ. ಒಂದೇ ಲೈನ್ ಅಲ್ಲವೇ? ಹಾಗೂ ನೆನಪು ಮಾಡುವಂತಹ ಆತ್ಮ ಯಾರಿಗೆ ತಂದೆಯ ಖಜಾನೆ ಸಿಕ್ಕಿದೆಯೋ ಅವರು ಸೇವೆಯ ವಿನಃ ಇರಲು ಸಾಧ್ಯವಿಲ್ಲ. ಏಕೆಂದರೆ ಹೆಚ್ಚು ಪ್ರಾಪ್ತಿ ಅಪಾರ ಖಜಾನೆಯಾಗಿದೆ. ದಾತನ ಮಕ್ಕಳು ಕೊಡದೇ ಇರಲು ಸಾಧ್ಯವಿಲ್ಲ. ಹಾಗೂ ಮೆಜಾರಿಟಿ ತಮ್ಮೆಲ್ಲರಿಗೂ ಯಾವ ಟೈಟಲ್ ಸಿಕ್ಕಿದೆ? ಡಬಲ್ ಫಾರಿನರ್ಸ್ ಅಂದಾಗ ಟೈಟಲ್ ಡಬಲ್ ಆಗಿದೆ. ಬಾಪ್ದಾದರವರಿಗೂ ಸಹ ತಮ್ಮೆಲ್ಲರನ್ನು ನೋಡಿ ಖುಷಿ ಆಗ್ತದೆ. ಹಾಗೂ ಸದಾ ಸ್ವತಃ ವಾಹ್ ನನ್ನ ಮಕ್ಕಳೇ ವಾಹ್ ಎನ್ನುವ ಗೀತೆಯನ್ನು ಹಾಡುತ್ತಿರುತ್ತಾರೆ. ಒಳ್ಳೆಯದು. ಭಿನ್ನ ಭಿನ್ನ ದೇಶಗಳಿಂದ ಯಾವ ವಿಮಾನದಲ್ಲಿ ಬಂದು ತಲುಪಿದ್ದೀರಿ? ಸ್ಥೂಲದಲ್ಲಿ ಯಾವ ವಿಮಾನದಲ್ಲೇ ಬರಲಿ, ಆದರೆ ಬಾಪ್ದಾದರವರು ಯಾವ ವಿಮಾನವನ್ನು ನೋಡುತ್ತಿದ್ದಾರೆ? ಅತಿ ಸ್ನೇಹದ ವಿಮಾನದಲ್ಲಿ ತಮ್ಮ ಮಧುರ ಮಧುರ ಮನೆಯನ್ನು ತಲುಪಿದ್ದೀರಿ. ಬಾಪ್ದಾದರವರು ಪ್ರತಿಯೊಬ್ಬ ಮಗುವಿಗೆ ಇಂದು ವಿಶೇಷ ಇದೇ ವರದಾನವನ್ನು ಕೊಡ್ತಿದ್ದಾರೆ. ಹೇ ನನ್ನ ಅತಿ ಪ್ರಿಯ ಮುದ್ದು ಮಕ್ಕಳೇ, ಸದಾ ಸಂತುಷ್ಟಮಣಿಯಾಗಿ ವಿಶ್ವದಲ್ಲಿ ಸಂತುಷ್ಟತೆಯ ಪ್ರಕಾಶವನ್ನು ಹರಡಿಸಿ. ಸಂತುಷ್ಟರಾಗಿರಿ ಹಾಗೂ ಸಂತುಷ್ಟರನ್ನಾಗಿ ಮಾಡಿ. ಅನೇಕ ಮಕ್ಕಳು ಸಂತುಷ್ಟರಾಗಿರುವುದು ಸಹಜ, ಆದರೆ ಸಂತುಷ್ಟ ಮಾಡುವುದು ಸ್ವಲ್ಪ ಕಷ್ಟವೆಂದು ಹೇಳ್ತಾರೆ. ಬಾಪ್ದಾದರವರಿಗೆ ತಿಳಿದಿದೆ, ಒಂದು ವೇಳೆ ಪ್ರತಿಯೊಂದು ಆತ್ಮವನ್ನು ಸಂತುಷ್ಟ ಮಾಡಬೇಕಾದರೆ ಅದರ ವಿಧಿ ಬಹಳ ಸಹಜ ಸಾಧನವಾಗಿದೆ. ಯಾರಾದರೂ ತಮ್ಮಿಂದ ಅಸಂತುಷ್ಟರಾದರೆ ಅಥವಾ ಸ್ವಯಂ ಅಸಂತುಷ್ಟರಾಗಿದ್ದರೆ ಆಗ ಅವರು ಅಸಂತುಷ್ಟತೆಯಲ್ಲಿ ಇರುತ್ತಾರೆ. ಅಲ್ಲದೆ ತಮಗೂ ಅವರ ಅಸಂತುಷ್ಟತೆಯ ಪ್ರಭಾವ ಸ್ವಲ್ಪವಾದರೂ ಆಗ್ತದೆ. ವ್ಯರ್ಥ ಸಂಕಲ್ಪವಂತೂ ನಡೆಯುತ್ತದೆಯಲ್ಲವೇ? ಬಾಪ್ದಾದರವರು ಯಾವ ಶುಭ ಭಾವನೆ ಶುಭ ಕಾಮನೆಯ ಮಂತ್ರವನ್ನು ಕೊಟ್ಟಿದ್ದಾರೆ ಅದನ್ನು ಒಂದು ವೇಳೆ ಸ್ಮೃತಿ ಸ್ವರೂಪದಲ್ಲಿ ಇಟ್ಟುಕೊಂಡಿದ್ದೇ ಆದರೆ ತಮಗೆ ವ್ಯರ್ಥ ಸಂಕಲ್ಪ ನಡೆಯೋದಿಲ್ಲ. ತಮ್ಮನ್ನು ಅರಿತೂ ಸಹ ಇದು ಹೀಗಿದೆ, ಅವರು ಹೀಗಿದ್ದಾರೆ ಎಂದು ತಿಳಿದರೂ ಸಹ ತಮ್ಮನ್ನು ಸದಾ ನ್ಯಾರ, ಅವರ ವೈಬ್ರೇಷನ್ನಿಂದ ನ್ಯಾರ ಹಾಗೂ ತಂದೆಗೆ ಪ್ರಿಯ ಎಂದು ಅನುಭವ ಮಾಡಿ. ತಮ್ಮ ನ್ಯಾರ ಹಾಗೂ ತಂದೆಗೆ ಪ್ರಿಯರಾಗುವ ಶ್ರೇಷ್ಠ ಸ್ಥಿತಿಯ ವೈಬ್ರೇಷನ್ ಒಂದು ವೇಳೆ ಆ ಆತ್ಮಕ್ಕೆ ತಲುಪಲಿಲ್ಲವೆಂದರೂ ಸಹ ವಾಯುಮಂಡಲದಲ್ಲಂತೂ ಖಂಡಿತ ಹರಡುತ್ತದೆ. ಒಂದು ವೇಳೆ ಯಾವ ಪರಿವರ್ತನೆ ಆಗದಿದ್ದರೂ ಸಹ ತಮ್ಮಲ್ಲಿ ಆ ಆತ್ಮನ ಪ್ರಭಾವ ಆಗುತ್ತಿರುತ್ತದೆ. ವ್ಯರ್ಥ ಸಂಕಲ್ಪದ ರೂಪದಿಂದಂತೂ ವಾಯುಮಂಡಲದಲ್ಲಿ ಎಲ್ಲರ ಸಂಕಲ್ಪ ಹರಡುತ್ತದೆ. ಆದ್ದರಿಂದ ತಾವು ನ್ಯಾರ ಆಗಿ ತಂದೆಗೆ ಪ್ರಿಯರಾಗಿ ಆ ಆತ್ಮನ ಕಲ್ಯಾಣದ ಪ್ರತಿ ಶುಭ ಭಾವನೆ ಶುಭ ಕಾಮನೆಯನ್ನಿಟ್ಟುಕೊಳ್ಳಿ. ಅನೇಕ ಬಾರಿ ಮಕ್ಕಳು ಅವರು ತಪ್ಪು ಮಾಡಿದರಲ್ಲವೇ, ಆದ್ದರಿಂದ ನಾವು ಸಹ ಜೋರಾಗಿ ಹೇಳಬೇಕಾಯಿತು ಎಂದು ಹೇಳ್ತಾರೆ. ಸ್ವಲ್ಪ ತಮ್ಮ ಸ್ವಭಾವ ಮುಖವೂ ಸಹ ಜೋರಾಗುತ್ತದೆ. ಅಂದಾಗ ಅವರಂತೂ ತಪ್ಪು ಮಾಡಿದರು, ಆದರೆ ತಾವೇನು ಜೋರು ಮಾಡಿದಿರೋ ಅದು ತಪ್ಪಲ್ಲವೇ? ಅವರು ಇನ್ನೂ ತಪ್ಪು ಮಾಡಿದರು. ತಾವು ಮುಖದಿಂದ ಏನು ಜೋರಾಗಿ ಮಾತನಾಡಿದ್ದೀರೋ ಯಾವುದಕ್ಕೆ ಕ್ರೋಧದ ಅಂಶವೆಂದು ಹೇಳ್ತಾರೆ, ಅದು ಸರಿಯೇ? ತಪ್ಪನ್ನು ಸರಿಪಡಿಸಲು ಸಾಧ್ಯವೇ? ಈಗಿನ ಸಮಯದನುಸಾರ ತಮ್ಮ ಮಾತನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. ಇದರ ಬಗ್ಗೆಯೂ ವಿಶೇಷ ಅಟೆನ್ಷನ್ ಇಡಬೇಕು. ಏಕೆಂದರೆ ಜೋರಾಗಿ ಮಾತನಾಡುವುದು, ಬೇಸತ್ತು ಹೇಳುವುದು ಇವರಂತೂ ಬದಲಾವಣೆಯಾಗೋದಿಲ್ಲ. ಆದರೆ ಇದೂ ಸಹ ಎರಡನೆಯ ನಂಬರಿನ ವಿಕಾರದ ಅಂಶವಾಗಿದೆ. ಬಾಯಿಯಿಂದ ಮಾತುಗಳು ಹೂಗಳ ಸುರಿಮಳೆ ಅಂತ ಇರಬೇಕೆಂದು ಹೇಳ್ತಾರೆ. ಮಧುರ ಮಾತು, ಮುಗುಳ್ನಗುವ ಮುಖ, ಮಧುರ ವೃತ್ತಿ, ಮಧುರ ದೃಷ್ಟಿ, ಮಧುರ ಸಂಬಂಧ ಸಂಪರ್ಕ ಇದೂ ಸಹ ಸೇವೆಯ ಸಾಧನವಾಗಿದೆ. ಅದರಿಂದ ಫಲಿತಾಂಶವನ್ನು ನೋಡಿ.
ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದ್ದಲ್ಲಿ, ತಪ್ಪಿದ್ದರೂ ತಮ್ಮ ಉದ್ದೇಶ ಅವರಿಗೆ ತಿಳುವಳಿಕೆ ಹೇಳುವುದಾದರೂ, ಬೇರೆ ಯಾವುದೇ ಉದ್ದೇಶ ಇಲ್ಲದಿದ್ದರೂ ಇವರಿಗೆ ಶಿಕ್ಷಣ ನೀಡಬೇಕೆಂಬ ತಮ್ಮ ಲಕ್ಷ್ಯ ಬಹಳ ಚೆನ್ನಾಗಿದೆ. ಆದರೆ ಫಲಿತಾಂಶದಲ್ಲಿ ಏನನ್ನು ನೋಡಿದ್ದೀರಿ? ಅವರು ಬದಲಾವಣೆ ಆಗುತ್ತಾರೆಯೇ? ಇನ್ನೂ ನಿಮ್ಮ ಮುಂದೆ ಬರಲು ಹೆದರುತ್ತಾರೆ. ಅಂದಾಗ ತಾವೇನು ಲಕ್ಷ್ಯ ಇಟ್ಟುಕೊಳ್ಳುತ್ತೀರೋ ಅದು ಆಗೋದಿಲ್ಲ. ಆದ್ದರಿಂದ ತಮ್ಮ ಮನಸ್ಸಿನ ಸಂಕಲ್ಪ ಹಾಗೂ ವಾಣಿ ಅರ್ಥಾತ್ ಮಾತು ಮತ್ತು ಸಂಬಂಧ ಸಂಪರ್ಕ ಸದಾ ಮಧುರತೆ ಅರ್ಥಾತ್ ಮಹಾನ್ ಮಾಡಿಕೊಳ್ಳಿ. ಏಕೆಂದರೆ ವರ್ತಮಾನ ಸಮಯದಲ್ಲಿ ಜನರು ಪ್ರತ್ಯಕ್ಷ ಜೀವನವನ್ನು ನೋಡಲು ಬಯಸ್ತಾರೆ. ಒಂದು ವೇಳೆ ವಾಣಿಯಿಂದ ಸೇವೆ ಮಾಡಿದಲ್ಲಿ ವಾಣಿಯ ಸೇವೆಯಿಂದ ಪ್ರಭಾವಿತರಾಗಿ ಸಮೀಪವಂತೂ ಬರ್ತಾರೆ. ಈ ಲಾಭವಂತೂ ಇದೆ. ಆದರೆ ಪ್ರಾಕ್ಟಿಕಲ್ ಮಧುರತೆ, ಮಹಾನತೆ, ಶ್ರೇಷ್ಠ ಭಾವನೆ, ಚಲನೆ ಹಾಗೂ ಚಹರೆಯನ್ನು ನೋಡಿ ಸ್ವಯಂ ಪರಿವರ್ತನೆಗೋಸ್ಕರ ಪ್ರೇರಣೆಯನ್ನು ಪಡೆಯುತ್ತಾರೆ. ಮತ್ತು ಮುಂದೆ ಹೇಗೆ ಸಮಯದ ಪರಿಸ್ಥಿತಿಗಳು ಪರಿವರ್ತನೆ ಆಗುತ್ತದೆಯೋ ಅಂಥ ಸಮಯದಲ್ಲಿ ತಾವು ಎಲ್ಲರ ಚಹರೆ ಹಾಗೂ ಚಲನೆಯಿಂದ ಹೆಚ್ಚು ಸೇವೆ ಮಾಡಬೇಕು. ಆದ್ದರಿಂದ ಆತ್ಮಗಳ ಪ್ರತಿ ಶುಭ ಭಾವನೆ, ಶುಭ ಕಾಮನೆಯ ವೃತ್ತಿ ಹಾಗೂ ದೃಷ್ಟಿಯ ಸಂಸ್ಕಾರದ ವ್ಯಕ್ತಿತ್ವ ಹಾಗೂ ಸ್ವಾಭಾವಿಕವಿದೆಯೇ ಎಂದು ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿ. ಬಾಪ್ತಾದರವರು ಪ್ರತಿಯೊಬ್ಬ ಮಗುವನ್ನು ವಿಜಯ ಮಾಲೆಯ ಮಣಿಯಾಗಿ ನೋಡಲು ಬಯಸ್ತಾರೆ. ಅಂದಾಗ ತಾವೆಲ್ಲರೂ ಸಹ ತಮ್ಮನ್ನು ಮಾಲೆಯ ಮಣಿ ಆಗುವವರೆಂದು ತಿಳಿಯುತ್ತೀರಾ? ಅನೇಕ ಮಕ್ಕಳು 108ರ ಮಾಲೆಯಲ್ಲಂತೂ ನಿಮಿತ್ತಾಗಿರುವ ಮಕ್ಕಳು ಮಾತ್ರ ಬರುತ್ತಾರೆಂದು ತಿಳಿಯುತ್ತಾರೆ. ಆದರೆ ಬಾಪ್ತಾದರವರು ಇದಂತೂ 108ರ ಗಾಯನ ಭಕ್ತಿಯ ಮಾಲೆಯದ್ದಾಗಿದೆ. ಆದರೆ ಒಂದು ವೇಳೆ ತಾವು ಪ್ರತಿಯೊಬ್ಬ ಮಗು ವಿಜಯಿಯಾದರೆ ಬಾಪ್ತಾದರವರು ಮಾಲೆಯ ಒಳಗೆ ಅನೇಕ ಸಾಲುಗಳನ್ನು ಸೇರಿಸುತ್ತಾರೆಂದು ಈ ಮೊದಲು ತಿಳಿಸಿದ್ದೇವೆ. ತಂದೆಯ ಹೃದಯದ ಮಾಲೆಯಲ್ಲಿ ನೀವು ಪ್ರತಿಯೊಬ್ಬ ವಿಜಯಿ ಮಗುವಿಗೆ ಸ್ಥಾನವಿದೆ. ಇದು ತಂದೆಯ ಗ್ಯಾರಂಟಿಯಾಗಿದೆ. ಕೇವಲ ಮನಸ, ವಾಚ, ಕರ್ಮಣ ಮತ್ತು ಚಲನೆ, ಚಹರೆಯಲ್ಲಿ ಸ್ವಯಂವನ್ನು ವಿಜಯಿಯನ್ನಾಗಿ ಮಾಡಿಕೊಳ್ಳಿ. ಇಷ್ಟವಿದೆಯೇ? ಆಗ್ತೀರಾ? ವಿಜಯ ಮಾಲೆಯ ಮಣಿ ಆಗುತ್ತೀರೆಂಬ ಗ್ಯಾರಂಟಿ ಬಾಪ್ತಾದರವರು ನೀಡುತ್ತಾರೆ. ಯಾರಾಗ್ತೀರಿ? ಒಳ್ಳೆಯದು. ಬಾಪ್ತಾದರವರು ಮಾಲೆಯ ಒಳಗೊಂದು ಮಾಲೆಯನ್ನು ಮಾಡಲು ಪ್ರಾರಂಭಿಸ್ತಾರೆ. ಡಬಲ್ ವಿದೇಶಿಗಳಿಗೆ ಇಷ್ಟವಿದೆಯೇ? ವಿಜಯ ಮಾಲೆಯಲ್ಲಿ ತರುವುದು ತಂದೆಯ ಕೆಲಸವಾಗಿದೆ. ಆದರೆ ವಿಜಯಿ ಆಗುವುದು ತಮ್ಮ ಕೆಲಸವಾಗಿದೆ. ಸಹಜವಲ್ಲವೇ? ಅಥವಾ ಕಷ್ಟವೆನಿಸುತ್ತದೆಯೇ? ಯಾರಿಗೆ ಕಷ್ಟವೆನಿಸುತ್ತದೆ ಅವರು ಕೈ ಎತ್ತಿ. ಕಷ್ಟವಾಗುತ್ತದೆಯೇ? ಸ್ವಲ್ಪ ಕೆಲವರಿದ್ದಾರೆ. ಯಾವಾಗ ಬಾಪ್ತಾದ ಎಂದು ಹೇಳ್ತಿರೋ ಆಗ ಬಾಬಾ ಎಂದು ಹೇಳೋದರಿಂದ ತಂದೆಯ ಆಸ್ತಿ ಸಿಗುವುದಿಲ್ಲವೇ ಎಂದು ಬಾಪ್ತಾದರವರು ಕೇಳ್ತಾರೆ. ಎಲ್ಲರೂ ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಿ ಹಾಗೂ ಎಷ್ಟು ಸಹಜವಾಗಿ ತಂದೆಯ ಆಸ್ತಿಯನ್ನು ನೀಡಿದ್ದಾರೆ. ತಂದೆ ಆಸ್ತಿಯನ್ನು ನೀಡಿದ್ದಾರೆ ಸೆಕೆಂಡಿನ ಮಾತಾಗಿದೆ. ತಾವು ಅರಿತು ಒಪ್ಪಿ ನನ್ನ ಬಾಬಾ ಎಂದು ಎಂದಾಗ ಬಾಬಾ ಏನು ಹೇಳಿದರು? ನನ್ನ ಮಗು ಅಂದಾಗ ಮಗು ಸ್ವತಃವಾಗಿ ಆಸ್ತಿಗೆ ಅಧಿಕಾರಿಯಾಗಿದೆ. ಬಾಬಾ ಎಂದು ಹೇಳ್ತಿರಲ್ಲವೇ? ಎಲ್ಲರೂ ಈ ಒಂದೇ ಶಬ್ದವನ್ನು ನನ್ನ ಬಾಬಾ ಎಂದು ಹೇಳ್ತೀರಿ. ಹಾಗೆಯೇ ಇದ್ದೀರಾ? ನನ್ನ ಬಾಬಾ ಆಗಿದ್ದಾರೆಯೇ? ಇದರಲ್ಲಿ ಕೈ ಎತ್ತಿ. ಬಾಬಾ ನನ್ನವರಾದ ಮೇಲೆ ಆಸ್ತಿ ನನ್ನದಾಗಿಲ್ಲವೇ? ನನ್ನ ಬಾಬಾ ಎಂದು ಯಾವಾಗ ಹೇಳುತ್ತೇನೆಯೋ ಆಗ ನನ್ನ ಆಸ್ತಿಯೂ ಸಹ ಅದರ ಜೊತೆ ಬಂಧಿತವಾಗಿದೆ. ಹಾಗೂ ಆಸ್ತಿ ಯಾವುದಾಗಿದೆ? ತಂದೆಯ ಸಮಾನ ಆಗುವುದು, ವಿಜಯಿ ಆಗುವುದು. ಬಾಪ್ತಾದರವರು ಮೆಜಾರಿಟಿ ಡಬಲ್ ವಿದೇಶದವರು ಕೈಯನ್ನು ಹಿಡಿದು ನಡೆಯೋದನ್ನು ನೋಡ್ತೇವೆ. ಕೈಯಲ್ಲಿ ಮೆಜಾರಿಟಿ ಡಬಲ್ ವಿದೇಶಿಯರು ಕೈಯನ್ನು ಹಿಡಿದು ನಡೆಯೋದನ್ನು ನೋಡ್ತೇವೆ. ಕೈಯಲ್ಲಿ ಕೈಯನ್ನು ನೀಡುವುದು, ನಡೆಯುವುದು ಇದು ಫ್ಯಾಷನ್ ಆಗಿದೆ. ಅಂದಾಗ ಈಗಲೂ ತಂದೆ ಹೇಳ್ತಾರೆ, ತಂದೆ ಶಿವಬಾಬಾರವರ ಕೈ ಯಾವುದಾಗಿದೆ? ಸ್ಥೂಲ ಕೈಯಂತೂ ಇಲ್ಲ. ಆದರೆ ಶಿವಬಾಬಾನ ಕೈ ಹಿಡಿದುಕೊಳ್ಳುವುದು ಎಂದರೆ ಆ ಕೈ ಯಾವುದು? ಶ್ರೀಮತವೇ ತಂದೆಯ ಕೈಯಾಗಿದೆ. ಹೇಗೆ ಸ್ಥೂಲದಲ್ಲಿ ಕೈಯನ್ನು ಹಿಡಿದುಕೊಂಡು ನಡೆಯುವುದು ಇಷ್ಟವಾಗುತ್ತದೋ ಅದೇ ರೀತಿ ಶ್ರೀಮತದ ಕೈಯನ್ನು ಹಿಡಿದು ನಡೆಯುವುದು ಕಷ್ಟವೇ? ಬ್ರಹ್ಮ ತಂದೆಯನ್ನು ನೋಡಿದ್ದೀರಿ, ಪ್ರಾಕ್ಟಿಕಲ್ ಪ್ರಮಾಣ ನೋಡಿದ್ದೀರಿ. ಪ್ರತಿಯೊಂದು ಹೆಜ್ಜೆಯಲ್ಲಿ ಶ್ರೀಮತದ ಪ್ರಮಾಣ ನಡೆಯೋದರಿಂದ ಸಂಪೂರ್ಣ ಫರಿಷ್ಠಾತನದ ಗುರಿಯನ್ನು ತಲುಪಿಬಿಟ್ಟರು. ಅವ್ಯಕ್ತ ಫರಿಷ್ಠ ಆದರಲ್ಲವೇ? ಅಂದಾಗ ತಂದೆಯನ್ನು ಅನುಕರಣೆ ಮಾಡಿ.
ಪ್ರತಿಯೊಂದು ಶ್ರೀಮತ ಬೆಳಗ್ಗೆ ಏಳೋದರಿಂದ ಹಿಡಿದು ರಾತ್ರಿಯ ತನಕ ಪ್ರತಿಯೊಂದು ಹೆಜ್ಜೆಯ ಶ್ರೀಮತವನ್ನು ಬಾಪ್ದಾದರವರು ತಿಳಿಸಿಕೊಟ್ಟಿದ್ದಾರೆ. ಹೇಗೆ ಏಳಬೇಕು, ಹೇಗೆ ನಡೆಯಬೇಕು, ಕರ್ಮ ಹೇಗೆ ಮಾಡಬೇಕು, ಮನಸ್ಸಿನಲ್ಲಿ ಯಾವ ಯಾವ ಸಂಕಲ್ಪ ಮಾಡಬೇಕು, ಹಾಗೂ ಸಮಯವನ್ನು ಹೇಗೆ ಶ್ರೇಷ್ಠವನ್ನಾಗಿ ಕಳೆಯಬೇಕು. ರಾತ್ರಿ ಮಲಗುವವರೆಗೂ ಶ್ರೀಮತ ಸಿಕ್ಕಿದೆ. ಇದು ಮಾಡಲೇ ಅಥವಾ ಮಾಡಬಾರದೆ ಎಂದು ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಅಂದಾಗ ಬಾಪ್ದಾದರವರಿಗೆ ಮಕ್ಕಳ ಪ್ರತಿ ಬಹಳ ಪ್ರೀತಿ ಇದೆ. ಒಂದು ಮಗುವು ಸಹ ವಿಜಯಿ ಆಗದಿರೋದನ್ನು ಆಗದಿರುವುದನ್ನು ಬಾಪ್ದಾದರವರು ನೋಡಲು ಬಯಸುವುದಿಲ್ಲ. ಪ್ರತಿಯೊಬ್ಬ ಮಗು ರಾಜ ಮಗುವಾಗಿದೆ, ಸ್ವರಾಜ್ಯಾಧಿಕಾರಿಯಾಗಿದೆ. ಆದ್ದರಿಂದ ತಮ್ಮ ಸ್ವರಾಜ್ಯವನ್ನು ಮರೆಯಬೇಡಿ. ತಿಳಿಯಿತೆ? ಬಾಪ್ದಾದರವರು ಅನೇಕ ಬಾರಿ ಸಮಯ ಅಚಾನಕ್ ಹಾಗೂ ನಾಜೂಕಾಗಿರುವುದು ಬರುತ್ತಲಿದೆ ಎಂದು ಸನ್ನೆ ಮಾಡಿದ್ದಾರೆ. ಆದ್ದರಿಂದ ಎವರ್ ರೆಡಿ. ಅಶರೀರಿತನದ ಅನುಭವದ ಅವಶ್ಯಕತೆ ಇದೆ. ಎಷ್ಟೇ ಬ್ಯುಸಿ ಇರಲಿ, ಬ್ಯುಸಿ ಆಗಿದ್ದರೂ ಸಹ 1 ಸೆಕೆಂಡ್ ಅಶರೀರಿ ಆಗುವುದರ ಅಭ್ಯಾಸ ಈಗಿನಿಂದಲೇ ಮಾಡಿ ನೋಡಿ. ನಾವು ಬಹಳ ಬ್ಯುಸಿಯಾಗಿದ್ದೇವೆ ಎಂದು ಹೇಳ್ತೀರಿ. ಎಷ್ಟೇ ಬ್ಯುಸಿಯಾಗಿದ್ದರೂ ಒಂದು ವೇಳೆ ತಮಗೆ ಬಾಯಾರಿಕೆಯಾದರೆ ಏನು ಮಾಡ್ತೀರಿ? ನೀರು ಕುಡಿಯುತ್ತೀರಲ್ಲವೇ? ಏಕೆಂದರೆ ಬಾಯಾರಿಕೆಯಾದರೆ ನೀರು ಕುಡಿಯಲೇಬೇಕೆಂದು ತಿಳಿದಿದೆ. ಹಾಗೆಯೇ ಮಧ್ಯ ಮಧ್ಯದಲ್ಲಿ ಅಶರೀರಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗುವ ಅಭ್ಯಾಸವೂ ಸಹ ಬೇಕಾಗಿದೆ. ಏಕೆಂದರೆ ಮುಂಬರುವ ಸಮಯದಲ್ಲಿ 4 ಕಡೆಯ ಏರುಪೇರಿನಲ್ಲಿ ಅಚಲ ಸ್ಥಿತಿಯ ಅವಶ್ಯಕತೆ ಇದೆ. ಅಂದಾಗ ಈಗಿನಿಂದಲೇ ಬಹಳ ಕಾಲದ ಅಭ್ಯಾಸ ಮಾಡಲಿಲ್ಲವೆಂದರೆ ಬಹಳ ಏರುಪೇರಿನ ಸಮಯದಲ್ಲಿ ಅಚಲವಾಗಿ ಹೇಗೆ ಇರ್ತೀರಿ? ಇಡೀ ದಿನದಲ್ಲಿ 1-2 ನಿಮಿಷ ತೆಗೆದು ಸಮಯ ಪ್ರಮಾಣ ಆತ್ಮಿಕ ಸ್ಥಿತಿಯಿಂದ ಅಶರೀರಿ ಆಗಬಹುದೇ ಎಂದು ಚೆಕ್ ಮಾಡಿಕೊಳ್ಳಿ ಹಾಗೂ ಪರಿವರ್ತನೆ ಮಾಡಿಕೊಳ್ಳಿ. ಕೇವಲ ಚೆಕ್ ಮಾಡಿಕೊಳ್ಳುವುದಲ್ಲ, ಚೇಂಜ್ ಮಾಡಿಕೊಳ್ಳಿ. ಅಂದಾಗ ಈ ಅಭ್ಯಾಸವನ್ನು ಪದೇ ಪದೇ ಚೆಕ್ ಮಾಡಿಕೊಳ್ಳೋದರಿಂದ, ರಿವೈಸ್ ಮಾಡೋದರಿಂದ ಸಹಜ ಸ್ಥಿತಿ ಆಗ್ತದೆ. ಬಾಪ್ದಾದರವರೊಂದಿಗೆ ಸ್ನೇಹವಿದೆ ಎಂಬುದರಲ್ಲಿ ಎಲ್ಲರೂ ಕೈ ಎತ್ತುತ್ತಾರೆ. ಪೂರ್ತಿ ಸ್ನೇಹವಿದೆಯೋ ಅಥವಾ ಅರ್ಧ ಇದೆಯೋ? ಅರ್ಧ ಇಲ್ಲ ತಾನೆ? ಅಂದಾಗ ಸ್ನೇಹವಿದ್ದಲ್ಲಿ ಪ್ರತಿಜ್ಞೆ ಏನಾಗಿದೆ? ಏನು ಪ್ರತಿಜ್ಞೆ ಮಾಡಿದ್ದೀರಿ? ಜೊತೆಯಲ್ಲಿ ನಡೀತೀರಾ? ಅಶರೀರಿಯಾಗಿ ಜೊತೆಯಲ್ಲಿ ನಡೆಯುತ್ತೀರಾ ಅಥವಾ ಹಿಂದೆ ಬರ್ತಿರೋ? ಜೊತೆಯಲ್ಲಿ ನಡೀತೀರಾ? ಸ್ವಲ್ಪ ಸಮಯ ವತನದಲ್ಲಿ ಜೊತೆಯಲ್ಲಿಯೂ ಇರ್ತೀರಿ, ಸ್ವಲ್ಪ ಸಮಯ ನಂತರ ಬ್ರಹ್ಮ ತಂದೆಯ ಜೊತೆ ಮೊದಲ ಜನ್ಮದಲ್ಲಿ ಬರ್ತೀರಿ. ಈ ಪ್ರತಿಜ್ಞೆ ಮಾಡಿದ್ದೀರಲ್ಲವೇ? ಕೈ ಎತ್ತಿಸುವುದಿಲ್ಲ, ತಲೆಯನ್ನು ಆಡಿಸಿ. ಕೈ ಎತ್ತಿಸಿದರೆ ಸುಸ್ತಾಗುತ್ತದೆ ಅಲ್ಲವೇ? ಜೊತೆಯಲ್ಲಿ ಹೋಗಲೇಬೇಕಾದಾಗ, ಹಿಂದೆ ಬರಬಾರದು ಎಂದಾಗ ತಂದೆ ಯಾರನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾರೆ? ತಂದೆ ಸಮಾನರನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾರೆ. ತಂದೆಗೆ ಒಂಟಿಯಾಗಿ ಹೋಗುವುದು ಇಷ್ಟವಿಲ್ಲ, ಮಕ್ಕಳ ಜೊತೆ ಹೋಗಬೇಕು. ಅಂದಾಗ ಜೊತೆ ಬರಲು ತಯಾರಾಗಿದ್ದೀರಾ? ಕೈಯಲ್ಲಾಡಿಸಿ. ಎಲ್ಲರೂ ನಡೆಯುತ್ತೀರಾ? ಒಳ್ಳೆಯದು. ಎಲ್ಲರೂ ನಡೆಯಲು ತಯಾರಿದ್ದೀರಾ? ಯಾವಾಗ ತಂದೆ ಹೋಗುತ್ತಾರೋ ಆಗ ಹೋಗುತ್ತೀರಲ್ಲವೇ? ಈಗ ಹೋಗೋದಿಲ್ಲ. ಈಗಂತೂ ವಿದೇಶಕ್ಕೆ ಮರಳಿ ಹೋಗಬೇಕು. ತಂದೆ ಆದೇಶ ಮಾಡ್ತಾರೆ. ನಷ್ಟಮೋಹಿ ಸ್ಮೃತಿರ್ಲಬ್ಧದ ಬೆಲ್ ಬಾರಿಸುತ್ತಾರೆ. ಆಗ ಜೊತೆ ನಡೀತೀರಿ. ಅಂದಾಗ ತಯಾರಿ ಮಾಡಿದ್ದೀರಲ್ಲವೇ? ಸ್ನೇಹದ ಚಿಹ್ನೆಯಾಗಿದೆ ಜೊತೆ ನಡೆಯುವುದು. ಒಳ್ಳೆಯದು. ಬಾಪ್ದಾದರವರು ಪ್ರತಿಯೊಂದು ಮಗುವನ್ನು ದೂರವಿದ್ದರೂ ಸಹ ಸಮೀಪದಲ್ಲಿ ಅನುಭವ ಮಾಡ್ತಿದ್ದಾರೆ. ವಿಜ್ಞಾನದ ಸಾಧನ ದೂರವನ್ನು ಸಮೀಪ ತರಬಹುದು, ನೋಡಬಹುದು, ಮಾತನಾಡಬಹುದು. ಅಂದಾಗ ಬಾಪ್ದಾದರವರು ಸಹ ದೂರ ಕುಳಿತಿರುವಂತಹ ಮಕ್ಕಳನ್ನು ಎಲ್ಲರಿಗಿಂತ ಸಮೀಪ ನೋಡ್ತಿದ್ದಾರೆ. ದೂರ ಕುಳಿತಿಲ್ಲ, ಸಮಾವೇಶ ಆಗಿದ್ದೀರಿ. ಬಾಪ್ದಾದರವರು ವಿಶೇಷ ಸರದಿ ಅನುಸಾರ ಬಂದಂತಹ ಮಕ್ಕಳನ್ನು ತಮ್ಮ ಹೃದಯದಲ್ಲಿ, ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ಒಬ್ಬೊಬ್ಬರನ್ನು ಜೊತೆ ನಡೆಯುವಂತಹ, ಜೊತೆ ಇರುವಂತಹ, ಜೊತೆಯಲ್ಲಿ ರಾಜ್ಯ ಮಾಡುವಂಥವರನ್ನಾಗಿ ನೋಡ್ತಿದ್ದಾರೆ. ಇಂದಿನಿಂದ ಇಡೀ ದಿನ ಪದೇ ಪದೇ ಯಾವ ಡ್ರಿಲ್ ಮಾಡ್ತೀರಿ? ಈಗೀಗ 1 ಸೆಕೆಂಡಿನಲ್ಲಿ ಆತ್ಮಾಭಿಮಾನಿ ತಮ್ಮ ಶರೀರವನ್ನು ನೋಡುತ್ತಲೂ ಅಶರೀರಿ ಸ್ಥಿತಿಯಲ್ಲಿ ನ್ಯಾರ ಹಾಗೂ ತಂದೆಗೆ ಪ್ರಿಯರೆಂದು ಅನುಭವ ಮಾಡಬಹುದಲ್ಲವೇ? ಹಾಗಾದರೆ ಈಗ 1 ಸೆಕೆಂಡಿನಲ್ಲಿ ಅಶರೀರಿಯಾಗಿ. ಒಳ್ಳೆಯದು. ಹೀಗೆಯೇ ಮಧ್ಯ ಮಧ್ಯದಲ್ಲಿ ಇಡೀ ದಿನದಲ್ಲಿ ಹೇಗಾದರೂ ಮಾಡಿ 1 ನಿಮಿಷ ತೆಗೆದು ಈ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ತಾ ಹೋಗಿ. ಏಕೆಂದರೆ ಮುಂದಿನ ಸಮಯ ಅತಿ ಹಾಹಾಕಾರದ್ದಾಗಿರುತ್ತದೆ ಎಂದು ಬಾಪ್ದಾದರವರಿಗೆ ತಿಳಿದಿದೆ. ನೀವು ಎಲ್ಲರಿಗೂ ಸಕಾಶವನ್ನು ಕೊಡಬೇಕಾಗ್ತದೆ.
ಮತ್ತು ಸಕಾಶ ಕೊಡುವುದರಲ್ಲಿಯೇ ತಮ್ಮ ತೀವ್ರ ಪುರುಷಾರ್ಥ ಆಗ್ತದೆ. ಸ್ವಲ್ಪ ಸಮಯದಲ್ಲಿ ಸಕಾಶದ ಮೂಲಕ ಸರ್ವ ಶಕ್ತಿಗಳನ್ನು ಕೊಡಬೇಕಾಗ್ತದೆ. ಯಾರು ಇಂಥ ಸೂಕ್ಷ್ಮ ಸಮಯದಲ್ಲಿ ಸಕಾಶ ಕೊಡುತ್ತಾರೋ, ಎಷ್ಟು ಜನಕ್ಕೆ ಕೊಡುತ್ತಾರೋ, ಅನೇಕರಿಗೆ ಕೊಡಬಹುದು ಅಥವಾ ಸ್ವಲ್ಪ ಜನಕ್ಕೆ ಕೊಡಬಹುದು, ಅಷ್ಟೇ ದ್ವಾಪರ ಹಾಗೂ ಕಲಿಯುಗದ ಭಕ್ತರು ಅವರಿಗೆ ಸಿಗ್ತಾರೆ. ಅಂದಾಗ ಸಂಗಮದಲ್ಲಿ ಪ್ರತಿಯೊಬ್ಬರೂ ಭಕ್ತರನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಏಕೆಂದರೆ ಕೊಟ್ಟಿರುವಂತಹ ಸುಖ ಹಾಗೂ ಶಾಂತಿ ಅವರ ಹೃದಯದಲ್ಲಿ ಸಮಾವೇಶವಾಗಿರ್ತದೆ ಮತ್ತು ಭಕ್ತಿಯ ರೂಪದಲ್ಲಿ ತಮಗೆ ರಿಟರ್ನ್ ನೀಡ್ತಾರೆ. ಒಳ್ಳೆಯದು. ಎಲ್ಲ ಕಡೆಯ ಬಾಪ್ತಾದರವರ ನಯನಗಳ ಮಣಿ, ವಿಶ್ವದ ಆಧಾರ ಹಾಗೂ ಉದ್ಧಾರ ಮಾಡುವ ಆತ್ಮಗಳಿಗೆ, ಮಾಸ್ಟರ್ ದುಃಖಹರ್ತ ಸುಖಕರ್ತ ವಿಶ್ವ ಪರಿವರ್ತಕ ಮಕ್ಕಳಿಗೆ ಬಹಳ ಬಹಳ ಹೃದಯದ ಸ್ನೇಹ, ಹೃದಯದ ಪ್ರೀತಿ ಮತ್ತು ಪದುಮ ಪದುಮ ವರದಾನ ಸ್ವೀಕಾರವಾಗಲಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ವರದಾನ: ಕಂಬೈನ್ಡ್ ಸ್ವರೂಪದ ಸ್ಮೃತಿ ಮತ್ತು ಪೊಸಿಷನ್ನ ನಶೆಯ ಮೂಲಕ ಕಲ್ಪಕಲ್ಪದ ಅಧಿಕಾರಿ ಭವ. ನಾನು ಮತ್ತು ನನ್ನ ಬಾಬಾ ಈ ಸ್ಮೃತಿಯಲ್ಲಿ ಕಂಬೈನ್ಡ್ ಆಗಿರಿ ಹಾಗೂ ನಾವು ಇಂದು ಬ್ರಾಹ್ಮಣರಾಗಿದ್ದೇವೆ, ನಾಳೆ ದೇವತೆಗಳಾಗ್ತೇವೆ ಎಂಬ ಶ್ರೇಷ್ಠ ಪೊಸಿಷನ್ ಸದಾ ಸ್ಮೃತಿಯಲ್ಲಿರಲಿ. ಹಂಸೋ ಸೋಹಂನ ಮಂತ್ರ ಸದಾ ನೆನಪಿರಲಿ. ಆಗ ಈ ನಶೆ ಮತ್ತು ಖುಷಿಯಲ್ಲಿ ಹಳೆಯ ಪ್ರಪಂಚ ಸಹಜವಾಗಿ ಮರೆತು ಹೋಗುವುದು. ಸದಾ ಇದೇ ನಶೆ ಇರುವುದು. ನಾವೇ ಕಲ್ಪಕಲ್ಪದ ಅಧಿಕಾರಿ ಆತ್ಮರಾಗಿದ್ದೇವೆ, ನಾವೇ ಆಗಿದ್ದೆವು, ನಾವೇ ಆಗಿದ್ದೇವೆ ಮತ್ತು ಕಲ್ಪಕಲ್ಪವು ನಾವೇ ಆಗ್ತೇವೆ. ಸುವಾಕ್ಯ: ತಮಗೆ ತಾವೇ ಶಿಕ್ಷಕರಾಗಿ ಆಗ ಸರ್ವ ನಿರ್ಬಲತೆಗಳು ಸ್ವತಃವಾಗಿ ಸಮಾಪ್ತಿಯಾಗುವವು. ಅವ್ಯಕ್ತ ಸೂಚನೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಹಾಗೆ ನೋಡಿದರೆ ಬಂಧನ ಯಾರಿಗೂ ಇಷ್ಟವಿಲ್ಲ, ಆದರೆ ಪರವಶರಾದಾಗ ಬಂಧನ ಉಂಟಾಗ್ತದೆ. ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳಿ, ನಾನು ಪರವಶ ಆತ್ಮನ ಅಥವಾ ಸ್ವತಂತ್ರ ಆತ್ಮನ? ಜೀವನ್ಮುಕ್ತಿ, ಜೀವನ ಬಂಧನ ವ್ಯತ್ಯಾಸ ಭವಿಷ್ಯದಲ್ಲಿ ಅನುಭವವಾಗೋದಿಲ್ಲ. ಈ ಸಮಯದ ಜೀವನ್ಮುಕ್ತ ಸ್ಥಿತಿಯ ಅನುಭವವೇ ಶ್ರೇಷ್ಠ. ಜೀವನದಲ್ಲೇ ಇದ್ದರೂ ಬಂಧನದಲ್ಲಿ ಇರಬಾರದು. ಇದೇ ನಿಜವಾದ ಜೀವನ ಮುಕ್ತಿ. ಒಳ್ಳೆಯದು. ಓಂ ಶಾಂತಿ.